Dear students, I am Narsimurthy, an Assistant Professor of Economics, Government Postgrad College, Javagal. So, in this session, I would like to discuss on the first chapter of History of Economic Thought, that is Introduction Part 2, Mercantilism. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಆರ್ಥಿಕ ಚಿಂತನೆ ಇತಿಹಾಸ ಎಂಬ ಪತ್ರಿಕೆಯ ಮೊದಲ ಅಧ್ಯಾಯವಾದ ಪೀಠಿಕೆ ಎರಡನೇ ಭಾಗ ವಾಣಿಜ್ಯ ಪಂಥದ ಬಗ್ಗೆ ತಿಳಿಸಲಿದ್ದೇನೆ. ಸೊ ಈ ವಿಡಿಯೋ ಅಥವಾ ಸೆಷನ್ ನಲ್ಲಿ ನಾನು ಚರ್ಚಿಸಬೇಕಾದ ವಿಷಯಗಳನ್ನ ಅಥವಾ ಅಂಶಗಳನ್ನ ಲರ್ನಿಂಗ್ ಪಾಯಿಂಟ್ಸ್ ಅಥವಾ ಟೀಚಿಂಗ್ ಪಾಯಿಂಟ್ಸ್ ಹೇಗೆ ಅದನ್ನ ಲಿಸ್ಟ್ ಔಟ್ ಮಾಡಿದ್ದೇನೆ. ಅವುಗಳೆಂದರೆ ದ ಫಸ್ಟ್ ಲರ್ನಿಂಗ್ ಪಾಯಿಂಟ್ ಈಸ್ ಕಾನ್ಸೆಪ್ಟ್ ಆಫ್ ಮರ್ಕೆಂಟಲಿಸಮ್, ಸೆಕೆಂಡ್ ಒನ್ ಫ್ಯಾಕ್ಟರ್ಸ್ ದೋಸ್ ಶೇಪಿಂಗ್ ಮರ್ಕೆಂಟಲಿಸಮ್, ದ ಥರ್ಡ್ ಪಾಯಿಂಟ್ ಈಸ್ ಮೈನ್ ಐಡಿಯಾಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮರ್ಕೆಂಟಲಿಸಮ್, and the fourth one evaluation, and the fifth one mercantilism, and the sixth one decline of mercantilism. Let's move on to the first learning point, that is concept of mercantilism. It is to say about the mercantilism. It was a dominant system of economic thought that prevailed in Europe from 15th to 18th century. It was known by different names in different countries. In England, commercial system or mercantile system. It was also known as restrictive system. In France, Colbertism. In Germany and Austria, it was called as cameralism. It was also known as Booleanism. Mercantilist thinkers did not form a group, did not advocating a fixed line of thought and policy. Mercantilism prevailed not only in England, France, Germany, and Italy, but also in countries like Russia, Spain, and Scotland. According to Hannay, he says mercantilism comprises the economic views that prevailed among the European statesmen from 15th to 18th century. So, ವಾಣಿಜ್ಯ ಪಂಥದ ಬಗ್ಗೆ ಹೇಳೋದಾದ್ರೆ, ವಾಣಿಜ್ಯವಾದ ಅಥವಾ ವಾಣಿಜ್ಯ ಪಂಥ ಎಂಬುದು ಯುರೋಪಿನ ರಾಜನೀತಿಜ್ಞರು ಕ್ರಿಸ್ತಶಕ 5ನೇ ಶತಮಾನದಿಂದ 18ನೇ ಶತಮಾನದ ಕೊನೆಯ ಭಾಗದವರೆಗೆ ಅನುಸರಿಸಿಕೊಂಡು ಬಂದ ಆರ್ಥಿಕ ಅಭಿಪ್ರಾಯಗಳು ಮತ್ತು ಧೋರಣೆಗಳಾಗಿವೆ ಅಂತ ಹೇಳ್ಬೋದು. ಇದು ಯುರೋಪಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುತ್ತಿತ್ತು. ಫ್ರಾನ್ಸಿನಲ್ಲಿ ಇದನ್ನ ಕೋಲ್ಬರ್ಟಿಸಮ್ ಎಂದು, ಆಸ್ಟ್ರಿಯಾ ಮತ್ತು ಜರ್ಮನಿಯಲ್ಲಿ ಕ್ಯಾಮರಲಿಸಮ್ ಎಂದು, ಹಾಗೆಯೇ ವಾಣಿಜ್ಯ ವ್ಯವಸ್ಥೆ ಎಂದು, ನಿರ್ಬಂಧಿತ ವ್ಯವಸ್ಥೆ ಎಂದು, ಹಾಗೆ ಬುಲಿಯನಿಸಂ ಎಂದು ಕೂಡ ಇದನ್ನ ಕರೆಯಲಾಗುತ್ತಿತ್ತು. ಲೆಕಾಚ್ಮನ್ನರ ಪ್ರಕಾರ ಮರ್ಕೆಂಟಲಿಸಂ ಅಥವಾ ವಾಣಿಜ್ಯ ಪಂಥ ಅಂದರೆ ಮಧ್ಯಯುಗದ ಪ್ರಗತಿ ವಿರೋಧಿ ಚಿಂತನೆ ಮತ್ತು ಆಚರಣೆಗಳ ವಿರುದ್ಧದ ಸಮರವೇ ವಾಣಿಜ್ಯವಾದ ಅಂತೇಳಿ ಲೆಕಾಚ್ಮನ್ ರವರು ಈ ಮರ್ಕೆಂಟಲಿಸಂ ಮತ್ತು ವಾಣಿಜ್ಯ ಪಂಥದ ಬಗ್ಗೆ ವ್ಯಾಖ್ಯಾನವನ್ನ ಮಾಡ್ತಾರೆ. ಒಟ್ಟಾರೆ ವಾಣಿಜ್ಯವಾದ ಎಂಬುದು ಒಂದು ಬರಹಗಾರರ ಅಥವಾ ಚಿಂತಕರ ಗುಂಪಿನ ಒಂದು ವ್ಯವಸ್ಥಿತ ಚಿಂತನೆಯ ಪರಂಪರೆಯಲ್ಲ. ಈಗಾಗಲೇ ಹೇಳಿದಂತೆ ಯುರೋಪಿನ ರಾಜನೀತಿಜ್ಞರು ಅನುಸರಿಸಿಕೊಂಡು ಬಂದಂತಹ ಆರ್ಥಿಕ ಅಭಿಪ್ರಾಯಗಳ ಮತ್ತು ಧೋರಣೆಗಳೇ ಈ ವಾಣಿಜ್ಯವಾದ ಅಥವಾ ವಾಣಿಜ್ಯ ಪಂಥ ಅಂತೇಳಿ ಹೇಳಬಹುದು. Let's move on to the second learning point, that is factors shaping mercantilism. So many factors caused to rise of this mercantilism, namely economic factors, political factors, religious factors, cultural factors, and scientific factors. ಅಂದ್ರೆ ವಾಣಿಜ್ಯವಾದವನ್ನ ರೂಪಿಸಿದ ಹಲವು ಅಂಶಗಳನ್ನ ನಾವಿಲ್ಲಿ ಪಟ್ಟಿ ಮಾಡಬಹುದು. ಅವುಗಳಲ್ಲಿ ಆರ್ಥಿಕ ಅಂಶಗಳು, ರಾಜಕೀಯ ಅಂಶಗಳು, ಧಾರ್ಮಿಕ ಅಂಶಗಳು, ಸಾಂಸ್ಕೃತಿಕ ಅಂಶಗಳು, ಹಾಗೆ ವೈಜ್ಞಾನಿಕ ಅಂಶಗಳು. ಸೊ ಇವುಗಳನ್ನು ಒಂದೊಂದಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ಮೊದಲನೆಯದು ಆರ್ಥಿಕ ಅಂಶ. 15ನೇ ಶತಮಾನದ ಅಂತ್ಯಭಾಗದಲ್ಲಿ ಯುರೋಪಿನಾದ್ಯಂತ ಆರ್ಥಿಕ ಜೀವನದಲ್ಲಿ ಮಹತ್ತರ ಬದಲಾವಣೆಗಳಾಗ್ತವೆ. ಹಾಗೆ ಆದಂತಹ ಬದಲಾವಣೆಗಳಂತಂದ್ರೆ ಕೃಷಿ ವಿಧಾನಗಳಲ್ಲಿ ಕೆಲವೊಂದು ಮಾರ್ಪಾಟುಗಳಾಗ್ತವೆ. ವ್ಯಾಪಾರ ಒಂದು ಪ್ರಮುಖ ಆರ್ಥಿಕ ಚಟುವಟಿಕೆಯಾಗಿ ಅಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತೆ. ಕೈಗಾರಿಕೆಗಳ ಬೆಳವಣಿಗೆ ಆಗತ್ತೆ, ಸಾಟಿ ವಿನಿಮಯ ಪದ್ಧತಿಯ ಕಣ್ಮರೆಯಾಗತ್ತೆ, ಬ್ಯಾಂಕ್ ಸಂಸ್ಥೆಗಳ ಸ್ಥಾಪನೆ, ಸಾರಿಗೆ ಸಂಪರ್ಕದ ವಿಸ್ತರಣೆ, ಮಾರುಕಟ್ಟೆಯಲ್ಲಿ ಪೈಪೋಟಿಯ ಉಳುಮನ, ಹೀಗೆ ಈ ಎಲ್ಲ ಆರ್ಥಿಕ ಅಂಶಗಳು ವಾಣಿಜ್ಯ ಪಂಥದ ಉಗಮಕ್ಕೆ ನೇರವಾಗಿ ಮತ್ತು ಪರೋಕ್ಷವಾಗಿ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಇನ್ನು ಎರಡನೇ ಅಂಶ, ವಾಣಿಜ್ಯವಾದ ಅಥವಾ ವಾಣಿಜ್ಯ ಪಂಥದ ಉಗಮಕ್ಕೆ ಕಾರಣವಾದ ಅಥವಾ ಪೂರಕವಾದ ಎರಡನೇ ಅಂಶ ಅಂತಂದ್ರೆ ಪೊಲಿಟಿಕಲ್ ಫ್ಯಾಕ್ಟರ್ ಅಥವಾ ರಾಜಕೀಯ ಅಂಶ. ಮಧ್ಯಕಾಲೀನ ಯುರೋಪಿನಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಹಲವು ಬದಲಾವಣೆಗಳಾಗ್ತವೆ. ಹಾಗೆ ಆದಂತಹ ಪ್ರಮುಖ ರಾಜಕೀಯ ಬೆಳವಣಿಗೆಗಳಂದ್ರೆ ಊಳಿಗೆ ಮಾನ್ಯ ಪದ್ಧತಿ ಅವಸಾನ ಮತ್ತು ಆ ಜಾಗದಲ್ಲಿ ರಾಷ್ಟ್ರೀಯವಾದದ ಅಸ್ತಿತ್ವ, ಹಾಗೆ ಅದರ ಜೊತೆಗೆ ಬಲಿಷ್ಠ ಕೇಂದ್ರ ಸರ್ಕಾರದ ಪರವಾಗಿ ಅಲ್ಲಿ ಧ್ವನಿ ಹೇಳುತ್ತೆ. ಅದರ ಜೊತೆಗೆ ಸ್ಥಳೀಯ ಸಂಸ್ಥೆಗಳ
ಸಮಸ್ಯೆಗಳ ತಿಕ್ಕಾಟವನ್ನ ಕೊನೆಗಾಣಿಸ್ಲಿಕ್ಕೆ ಒಂದು ನಿರಂಕುಶ ಪ್ರಭುವಿನ ಉಗಮಕ್ಕೆ ಅಲ್ಲಿ ಅವಕಾಶ ದೊರೆಯುತ್ತೆ. ಕೊನೆಯದಾಗಿ ಬಲಾಢ್ಯ ಅರಸನೊಂದಿಗೆ ಐಕ್ಯ ರಾಜ್ಯಕ್ಕೆ ವ್ಯಾಪಕ ಬೇಡಿಕೆ ಹೆಚ್ಚತ್ತೆ. ಒಂದು ಬಲಿಷ್ಠ ರಾಜ್ಯವನ್ನ ಕಟ್ಟಲಿಕ್ಕೆ ಸಂಪತ್ತು ಆಗತ್ತೆ. ಆ ಸಂಪತ್ತನ್ನ ನಾವು ಗಳಿಸಬೇಕಾದ್ರೆ ವ್ಯಾಪಾರದ ಮೊರೆ ಹೋಗಬೇಕನ್ನೋ ಆಲೋಚನೆಯೇ ಅವರ ಈ ವಾಣಿಜ್ಯವಾದ ಅಥವಾ ವಾಣಿಜ್ಯ ಪಂಥದ ಉಗಮಕ್ಕೆ ಕಾರಣವಾಯಿತು ಅಂತ ಹೇಳ್ಬೋದು. ಇನ್ನು ಮೂರನೇ ಅಂಶ ರಿಲಿಜಿಯಸ್ ಫ್ಯಾಕ್ಟರ್ ಅಥವಾ ಧಾರ್ಮಿಕ ಅಂಶ. ಧಾರ್ಮಿಕ ಅಂಶವೂ ಕೂಡ ಹೇಗೆ ವಾಣಿಜ್ಯವಾದ ಅಥವಾ ವಾಣಿಜ್ಯ ಪಂಥದ ಉಗಮಕ್ಕೆ ಕಾರಣವಾಯಿತು ಅಂತ ನೋಡೋದಾದ್ರೆ, ಮಧ್ಯಕಾಲೀನ ಯುರೋಪಿನಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಚರ್ಚು ಪ್ರಮುಖ ಪಾತ್ರವನ್ನ ವಹಿಸ್ತಾ ಇರ್ತದೆ. ಎಲ್ಲ ವಿಷಯಗಳಲ್ಲೂ ಕೂಡ, ಎಲ್ಲ ಕ್ಷೇತ್ರದ ವಿಷಯಗಳಲ್ಲೂ ಕೂಡ ಅದು ತಲೆ ತೂರಿಸ್ತಾ ಇರುತ್ತೆ. ಜೊತೆಗೆ ತನ್ನದೇ ಆದ ಸಾರ್ವಭೌಮತೆಯನ್ನು ಅವತ್ತಿನ ದಿವಸ ಮರೀತಾ ಇತ್ತು. ಸೊ ಇದೇ ಸಂದರ್ಭದಲ್ಲಿ ಧಾರ್ಮಿಕ ಪುನರುಜ್ಜೀವನ ಚಳವಳಿ ನಡೆಯುತ್ತೆ. ಈ ಧಾರ್ಮಿಕ ಪುನರುಜ್ಜೀವನ ಚಳವಳಿಯ ಪರಿಣಾಮ ರೋಮನ್ ಕ್ಯಾಥೋಲಿಕ್ ಚರ್ಚಿನ ವಿರುದ್ಧ ಹಾಗೆ ಪೋಪನ ವಿರುದ್ಧ ದಂಗೆ ಶುರುವಾಗತ್ತೆ. ಈ ಚರ್ಚು ಅಥವಾ ಪೋಪನ ವಿರುದ್ಧ ಪ್ರೊಟೆಸ್ಟೆಂಟ್ ಧರ್ಮ ಅಂತೇಳಿ ಒಂದು ಹೊಸ ಧರ್ಮ ಅದಕ್ಕೆ ಪರ್ಯಾಯವಾಗಿ ಹುಟ್ಕೊಳ್ಳುತ್ತೆ. ಇದರ ಸಮಾನಾಂತರವಾಗಿ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಆದ್ಯತೆ ದೊರೆಯುತ್ತೆ. ತ್ಯಾಗ ಜೀವನಕ್ಕೆ ಬದಲಾಗಿ ಭೋಗ ಜೀವನಕ್ಕೆ ಆದ್ಯತೆ ಬೆಳೆಯಿತು. ಇದೆಲ್ಲೋ ಒಂದು ಕಡೆಗೆ ಸಂಪತ್ತಿನ ವ್ಯಾಮೋಹಕ್ಕೆ ಕಾರಣವಾಯಿತು ಅಂತ ಹೇಳ್ಬೋದು. ಈ ವಾಣಿಜ್ಯ ಅಥವಾ ವ್ಯಾಪಾರ ಚಟುವಟಿಕೆ ಸಂಪತ್ತನ್ನ ಗಳಿಸಲಿಕ್ಕೆ ಉತ್ತಮ ಮಾರ್ಗ ಅಂತ ಅವತ್ತಿನ ದಿವಸದಲ್ಲಿ ಭಾವಿಸಲಾಯಿತು. ಇದು ಕೂಡ ಎಲ್ಲೋ ಒಂದು ಕಡೆಗೆ ವಾಣಿಜ್ಯವಾದ ಅಥವಾ ವಾಣಿಜ್ಯ ಪಂಥ ಉಗಮ ಆಗಲಿಕ್ಕೆ ಕಾರಣವಾಯಿತು ಅಂತ ಹೇಳ್ಬೋದು. ಇನ್ನು ಸಾಂಸ್ಕೃತಿಕ ಅಂಶ ಅಥವಾ ಕಲ್ಚರಲ್ ಫ್ಯಾಕ್ಟರ್ಸ್ ಹೇಗೆ ವಾಣಿಜ್ಯವಾದ ಅಥವಾ ವಾಣಿಜ್ಯ ಪಂಥದ ಉಗಮಕ್ಕೆ ಕಾರಣವಾಯಿತು ಅಂತ ನೋಡೋದಾದ್ರೆ, ಪರಲೋಕದ ವ್ಯಾಮೋಹ ಕಡಿಮೆಯಾಗತ್ತೆ. ಜನರ ನಿತ್ಯ ಜೀವನದಲ್ಲಿ ಹಣ, ಸಂಪತ್ತು, ವ್ಯಾಪಾರ, ಭೌತಿಕ ಸರಕುಗಳು ಅವರ ನಿತ್ಯ ಜೀವನದಲ್ಲಿ ಪ್ರಮುಖ ಸ್ಥಾನವನ್ನ ಪಡ್ಕೊಂತವೆ. ಅನೇಕ ಬರಹಗಾರರ, ಚಿಂತಕರ, ಕಲಾಕಾರರ, ತತ್ವಜ್ಞಾನಿಗಳ ಹೊಸ ವಿಚಾರಗಳ ಬಗೆಗೆ ಜನರು ಆಕರ್ಷಿತರಾಗ್ತಾರೆ. ಇದರಿಂದ ಹಾಗೆ ಕೂಡ ಸಾಂಸ್ಕೃತಿಕವಾಗಿಯೂ ಕೂಡ ವಾಣಿಜ್ಯವಾದಕ್ಕೆ ಪೂರಕವಾದ ವಾತಾವರಣ ಅವತ್ತಿನ ದಿವಸ ಏರ್ಪಡ್ತು ಅಂತ ಹೇಳ್ಬೋದು. ಕೊನೆಯದಾಗಿ ವಾಣಿಜ್ಯವಾದ ಅಥವಾ ವಾಣಿಜ್ಯ ಪಂಥವನ್ನ ರೂಪಿಸಿದ ಅಂಶಗಳಲ್ಲಿ ಕೊನೆಯದಾಗಿ ಬರುವಂಥದ್ದು ಸೈಂಟಿಫಿಕ್ ಅಂಡ್ ಟೆಕ್ನಾಲಜಿಕಲ್ ಫ್ಯಾಕ್ಟರ್ ಅಥವಾ ವೈಜ್ಞಾನಿಕ ಮತ್ತು ತಾಂತ್ರಿಕ ಅಂಶ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆದಂಥ ಕೆಲವೊಂದು ಬೆಳವಣಿಗೆಗಳು ಕೂಡ ವಾಣಿಜ್ಯ ಪಂಥದ ತತ್ವ ಮತ್ತು ನೀತಿಗಳನ್ನ ಗಟ್ಟಿಗೊಳಿಸ್ತಾ ಹೋಗ್ತವೆ. ಅದರಲ್ಲಿ ಪ್ರಮುಖವಾಗಿ ನಾವಿಕರ ದಿಕ್ಸೂಚಿ ಯಂತ್ರದ ಶೋಧನೆ ಇರಬಹುದು. ಸೊ ಇದರಿಂದ ಹೊಸ ಖಂಡಗಳ ಮತ್ತು ಜಲಮಾರ್ಗಗಳ ಅನ್ವೇಷಣೆಗೆ ಇದು ದಾರಿ ಮಾಡಿಕೊಡ್ತದೆ. ಇದು ಮುಂದೆ ವ್ಯಾಪಾರ ಮತ್ತು ಮಾರುಕಟ್ಟೆ ವಿಸ್ತರಣೆಗೆ ಅವಕಾಶ ಮಾಡಿಕೊಡ್ತದೆ. ಇದರ ಜೊತೆಗೆ ಮುದ್ರಣ ಯಂತ್ರದ ಶೋಧನೆ ಇದು ಜ್ಞಾನ ಮತ್ತು ಚಿಂತನೆಗಳ ವ್ಯಾಪಕ ಪ್ರಚಾರಕ್ಕೆ ದಾರಿ ಮಾಡಿಕೊಡ್ತದೆ. ಇವುಗಳ ಜೊತೆಗೆ ಇನ್ನೂ ಹಲವು ವೈಜ್ಞಾನಿಕ ಆವಿಷ್ಕಾರಗಳು, ಈ ಎಲ್ಲ ಬೆಳವಣಿಗೆಗಳು ವಾಣಿಜ್ಯವಾದಿ ಚಿಂತನೆ ಮತ್ತು ಧೋರಣೆಗಳನ್ನ ಪುಷ್ಟೀಕರಿಸಿದವು ಅಂತ ಹೇಳ್ಬೋದು. ಸೊ ಇದಿಷ್ಟು ಇದನ್ನ ವಾಣಿಜ್ಯವಾದ ಅಥವಾ ವಾಣಿಜ್ಯ ಪಂಥದ ಉಗಮಕ್ಕೆ ಅಥವಾ ಕಾರಣವಾದ ಅಥವಾ ಅದನ್ನ ರೂಪಿಸಿದ ಅಂಶಗಳಂತೇಳಿ ಹೇಳ್ಬೋದು. ಲೆಟ್ ಅಸ್ ಮೂವ್ ಆನ್ ಟು ದಿ ಥರ್ಡ್ ಲರ್ನಿಂಗ್ ಪಾಯಿಂಟ್, ದಟ್ ಈಸ್ ಮೈನ್ ಎಕನಾಮಿಕ್ ಐಡಿಯಾಸ್ ಆಫ್ ಮರ್ಕೆಂಟಲಿಸ್ಟ್. ಅಂದರೆ ವಾಣಿಜ್ಯ ಪಂಥೀಯರ ಪ್ರಮುಖ ವಿಚಾರಧಾರೆಗಳು. ಬಲಿಷ್ಠ ರಾಷ್ಟ್ರ, ರಾಜ್ಯ ಮತ್ತು ಅನುಕೂಲಕರ ವ್ಯಾಪಾರ ಶಿಲ್ಕು ಎಂಬ ಪ್ರಮುಖ ತತ್ವಗಳ ಆಧಾರದಲ್ಲಿ ವಾಣಿಜ್ಯವಾದಿಗಳು ಹಲವು ಆರ್ಥಿಕ ವಿಚಾರಧಾರೆಗಳನ್ನು ಪ್ರತಿಪಾದಿಸಿದ್ದಾರೆ. ಅವುಗಳನ್ನ ಒಂದೊಂದಾಗಿ ನಾವು ತಿಳಿಯುವ ಪ್ರಯತ್ನ ಮಾಡೋಣ. ಮೊದಲನೇದು ವೆಲ್ತ್ ಅಥವಾ ಸಂಪತ್ತು. ವಾಣಿಜ್ಯವಾದಿಗಳ ಮೂಲ ಗುರಿ ಬಲಿಷ್ಠ ರಾಷ್ಟ್ರವನ್ನ ಕಟ್ಟುವಂಥದ್ದು. ಬಲಿಷ್ಠ ರಾಷ್ಟ್ರದ ಸಾಮರ್ಥ್ಯ ಅದರ ಸಂಪತ್ತಿನಲ್ಲೇ ಅಡಗಿದೆ ಎಂಬುದು. ಅದಕ್ಕಾಗಿ ಅವರು ಮಾಡಿದ ಘೋಷಣೆ ಅಧಿಕ ಚಿನ್ನ, ಅಧಿಕ ಸಂಪತ್ತು, ಅಧಿಕ ಅಧಿಕಾರ. ಅಂದ್ರೆ ಚಿನ್ನ, ಬೆಳ್ಳಿಗಳಂತಹ ಲೋಹಗಳ ಸಂಗ್ರಹಣೆ ರಾಷ್ಟ್ರದ ಶಕ್ತಿಯ ದ್ಯೋತಕ. ಅವುಗಳನ್ನು ಸಂಗ್ರಹಿಸಲಿಕ್ಕೆ ಸಾಧ್ಯವಿರುವ ಎಲ್ಲ ಮಾರ್ಗಗಳನ್ನು ಅನುಸರಿಸಬೇಕು ಎಂದು ನಂಬಿದ್ದರು. ಹಾಗೆಯೇ ಹಣವು ಕೊರತೆಯಿಂದ ಕೂಡಿದ್ದಲ್ಲಿ ವ್ಯಾಪಾರ ಕುಂಟುತ್ತದೆ, ಅದು ವಿಫುಲವಾಗಿದ್ದಾಗ ವ್ಯಾಪಾರ ಜೇಂಕರಿಸುತ್ತದೆ ಎಂಬುದು ಇವರ ಅಭಿಮತ. ಹಾಗಾಗಿ ಸಂಪತ್ತಿನ ಸಂಗ್ರಹಕ್ಕೆ ಇವರು ಎಲ್ಲಿಲ್ಲದ ಮಹತ್ವವನ್ನ ನೀಡಿದ್ದರು. ಹಾಗೆ ಇವರು ಪ್ರತಿಪಾದಿಸಿದ ಎರಡನೇ ಆರ್ಥಿಕ ವಿಚಾರಧಾರೆ ಅಂತಂದ್ರೆ ಫಾರಿನ್ ಟ್ರೇಡ್ ಅಥವಾ ವಿದೇಶಿ ವ್ಯಾಪಾರ. ಇವರು ವಿದೇಶಿ ವ್ಯಾಪಾರಕ್ಕೆ ಪ್ರಥಮ ಆದ್ಯತೆಯನ್ನ ಕೊಡ್ತಾರೆ. ವಿದೇಶಿ ವ್ಯಾಪಾರವನ್ನ ರಾಷ್ಟ್ರವೊಂದರ ಐಶ್ವರ್ಯ ಮತ್ತು ಸಂಪತ್ತನ್ನು ಹೆಚ್ಚಿಸುವ ಸಾಧನ ಎಂದವರು ಪರಿಗಣಿಸಿದ್ದರು. ಜೊತೆಗೆ ತಮ್ಮ ದೇಶಕ್ಕೆ ಸದಾ ಅನುಕೂಲಕರ ವ್ಯಾಪಾರ ಶಿಲ್ಕು ಇರಬೇಕು ಎಂದವರು
ಅಪೇಕ್ಷಿಸುತ್ತಿದ್ದರು. ಅದಕ್ಕಾಗಿ ಅತ್ಯಲ್ಪ ಆಮದು ಗರಿಷ್ಠ ರಫ್ತು ಎಂಬುದು ಅವರ ಮೂಲ ಮಂತ್ರವಾಗಿತ್ತು. ಅನುಕೂಲಕರ ವ್ಯಾಪಾರ ಶಿಲ್ಕನ್ನು ಹೊಂದಲು ಸರ್ಕಾರ ಹಸ್ತಕ್ಷೇಪ ಇರಬೇಕೆಂದು ಅವರ ಆಶಯ. ಆಂತರಿಕ ವ್ಯಾಪಾರಕ್ಕೆ ಕನಿಷ್ಠ ಆದ್ಯತೆಯನ್ನ ನೀಡಲಾಯಿತು. ಸೊ ಇದು ಇದರ ವಿದೇಶಿ ವ್ಯಾಪಾರದ ಬಗ್ಗೆ ವಾಣಿಜ್ಯವಾದಿಗಳು ಅಥವಾ ವಾಣಿಜ್ಯ ಪಂಥದವರು ಹೊಂದಿದ್ದಂತಹ ಅಥವಾ ವಿಚಾರಧಾರೆ ಅಂತ ಹೇಳ್ಬೋದು. ಇನ್ನು ವಾಣಿಜ್ಯವಾದಿಗಳ ಅಥವಾ ವಾಣಿಜ್ಯ ಪಂಥೀಯರ ಮೂರನೇ ವಿಚಾರಧಾರೆ ಅಂತಂದ್ರೆ ವಾಣಿಜ್ಯ ಮತ್ತು ಕೈಗಾರಿಕೆ. ಸೊ ವಾಣಿಜ್ಯ ಮತ್ತು ಕೈಗಾರಿಕೆಯ ಬಗ್ಗೆ ಅವರು ಯಾವ ರೀತಿಯ ಆಲೋಚನೆಗಳನ್ನ ಹೊಂದಿದ್ರು, ಅದರ ಬಗ್ಗೆ ಯಾವ ರೀತಿಯ ಅಭಿಪ್ರಾಯಗಳನ್ನ ಅಥವಾ ಧೋರಣೆಗಳನ್ನ ಹೊಂದಿದ್ರು ಅಂತ ನೋಡೋದಾದ್ರೆ, ವಾಣಿಜ್ಯವಾದಿಗಳು ವಾಣಿಜ್ಯ ಮತ್ತು ಕೈಗಾರಿಕೆಯನ್ನ ರಾಷ್ಟ್ರದ ಆರ್ಥಿಕತೆಯ ಪ್ರಮುಖ ಅಂಶಗಳು ಎಂದು ಅದನ್ನು ಗುರುತಿಸಿದ್ದರು. ವಾಣಿಜ್ಯ ಮತ್ತು ಕೈಗಾರಿಕೆ ಕ್ಷೇತ್ರಗಳ ನಿಯಂತ್ರಣದಿಂದ ಉತ್ಪಾದನಾ ಕ್ಷೇತ್ರದ ದಕ್ಷತೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯವಿದೆ ಎಂಬುದು ಅವರ ಭಾವನೆ. ಕೃಷಿ ಕ್ಷೇತ್ರ ಅಥವಾ ಕೃಷಿ ವಲಯ ನೇರವಾಗಿ ಬಲಿಷ್ಠ ರಾಷ್ಟ್ರದ ನಿರ್ಮಾಣಕ್ಕೆ ಯಾವುದೇ ಕೊಡುಗೆ ಕೊಡಲಾರದು ಎಂದು ಅವರ ಅಭಿಪ್ರಾಯವಿತ್ತು. ಇನ್ನು ಇವರು ಪ್ರತಿಪಾದನೆಯ 4ನೇ ಅಂಶ ಅಂತಂದ್ರೆ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ. ವಾಣಿಜ್ಯವಾದಿಗಳು ಬೃಹತ್ ಜನಸಂಖ್ಯೆಯನ್ನೇನು ಅಪೇಕ್ಷೆ ಪಡಲಿಲ್ಲ. ಬೆಳೆಯುತ್ತಿರುವ ಜನಸಂಖ್ಯೆಯನ್ನ 2 ಕಾರಣಗಳಿಗಾಗಿ ಅವರು ಅನುಮೋದನೆಯನ್ನ ಕೊಡ್ತಾರೆ ಅಥವಾ ಅದನ್ನು ಅನುಮೋದಿಸ್ತಾರೆ. ಒಂದು, ಬಲಿಷ್ಠ ಸೈನ್ಯವನ್ನ ಕಟ್ಟಲಿಕ್ಕೆ, ಮತ್ತೊಂದು ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ. ಬೆಳೆಯುತ್ತಿರುವ ಜನಸಂಖ್ಯೆಯಿಂದ ಕಾರ್ಮಿಕರು ಅಗ್ಗದ ದರದಲ್ಲಿ ದೊರಕುತ್ತಾರೆಂದು, ಅದರಿಂದ ಉತ್ಪಾದನಾ ವೆಚ್ಚ ಇಳಿದು ಜಾಗತಿಕ ಮಾರುಕಟ್ಟೆಯಲ್ಲಿ ಪೈಪೋಟಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ ಎಂಬುದು ಅವರ ನಂಬಿಕೆ. ಹಾಗಾಗಿ ದಾವೆನೆಂಟ್ ಅವರ ಪ್ರಕಾರ ಜನರೇ ಒಂದು ರಾಷ್ಟ್ರದ ನಿಜವಾದ ಶಕ್ತಿ ಹಾಗೂ ಜನಸಂಖ್ಯೆ ಸಂಶೋಧನೆಗೆ ಕಾರಣವಾಗುತ್ತೆ ಅನ್ನೋದನ್ನ ಅವನು ಪ್ರತಿಪಾದನೆ ಮಾಡ್ತಾನೆ. ಇದೇ ಉದ್ದೇಶಕ್ಕಾಗಿ ಅವರು ಇದನ್ನ ವಲಸೆಯನ್ನ ಪ್ರೋತ್ಸಾಹವನ್ನು ಕೂಡ ಅದಕ್ಕೆ ಕೊಡ್ತಾರೆ. ಇದರಿಂದ ದೇಶದ ಸಂಪತ್ತು ಹೆಚ್ಚಿಸಲಿಕ್ಕೆ ಸಾಧ್ಯವಿದೆ ಎಂಬುದು ಅವರ ನಂಬಿಕೆ. ಸೊ ಇದು ಅವರ 4ನೇ ಪ್ರತಿಪಾದನೆಯ ಆರ್ಥಿಕ ವಿಚಾರಧಾರೆ. ಇನ್ನ ಇವರು ಪ್ರತಿಪಾದಿಸಿದಂತಹ 5ನೇ ಆರ್ಥಿಕ ವಿಚಾರಧಾರೆ ಅಂತಂದ್ರೆ ಸ್ವಾಭಾವಿಕ ಸಂಪನ್ಮೂಲಗಳ ಬಗ್ಗೆ. ಸ್ವಾಭಾವಿಕ ಅಥವಾ ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ ಅವರ ಅಭಿಪ್ರಾಯ ಅಥವಾ ಅವರ ಧೋರಣೆ ಹೇಗಿತ್ತಂತಂದ್ರೆ, ಸ್ವಾಭಾವಿಕ ಸಂಪನ್ಮೂಲಗಳನ್ನ ಗರಿಷ್ಠ ಮಟ್ಟದಲ್ಲಿ ಬಳಸಿ ಅಧಿಕ ಉತ್ಪಾದನೆ ಮಾಡಿ ಹೆಚ್ಚು ರಫ್ತು ಮಾಡಬೇಕು, ಹಾಗೆಯೇ ಅಲ್ಪ ಆಮದು ಮಾಡಿಕೊಳ್ಳಬೇಕೆಂದು ಅವರು ಬಯಸಿದ್ದರು. ಕೃಷಿಗೂ ಆದ್ಯತೆ ನೀಡಿ ಬರಡು ಭೂಮಿಯನ್ನು ಕೂಡ ವ್ಯವಸಾಯ ಬಳಸಲಿಕ್ಕೆ ಅವರಿಗೆ ಬಳಸಬೇಕು ಅನ್ನೋದು ಅವರ ಅಭಿಮತ ಆಗಿತ್ತು. ಇದರಿಂದ ಆಹಾರದ ಕೊರತೆಯ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳ ಬಯಸಿದರು. ಇದು ಅವರ 5ನೇ ಪ್ರತಿಪಾದನೆಯ ಆರ್ಥಿಕ ವಿಚಾರಧಾರೆ. ಇವರ 6ನೇ ಆರ್ಥಿಕ ವಿಚಾರಧಾರೆ ಅಂತಂದ್ರೆ ವೇಜಸ್ ಅಂಡ್ ರೆಂಟ್, ಅಂದ್ರೆ ಕೂಲಿ ಮತ್ತು ಗೇಣಿ. ಸೊ ಇದರ ಬಗ್ಗೆ ಕೂಡ ಅವರು ತಮ್ಮದೇ ಆದ ಧೋರಣೆ ಅಥವಾ ಅಭಿಪ್ರಾಯವನ್ನ ಹೊಂದಿರುತ್ತಾರೆ. ಇವರು ವಿತರಣೆಗಿಂತಲೂ ಕೂಡ ಉತ್ಪಾದನೆಗೆ ಹೆಚ್ಚು ಒತ್ತು ನೀಡಿದ್ದರು. ಆದರೂ ಕೆಲವು ವಾಣಿಜ್ಯವಾದಿಗಳು ಕೂಲಿ ಮತ್ತು ಗೇಣಿಯ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯವನ್ನ ಹೊಂದಿದ್ದರು. ಶ್ರಮದ ಮೌಲ್ಯ ಅದರ ಉತ್ಪಾದಕತೆಯನ್ನು ಅವಲಂಬಿಸಿರಬೇಕು ಎಂದು ಪ್ರತಿಪಾದಿಸಿದರು. ಹಾಗಾಗಿ ಕೂಲಿಯ ಕಡಿತವನ್ನೇನು ಇವರು ಇಷ್ಟಪಡ್ತಾ ಇರಲಿಲ್ಲ. ಇನ್ನು ಇವರ ಪ್ರತಿಪಾದನೆಯ 7ನೇ ಅಂಶ ಅಂತಂದ್ರೆ ಬಡ್ಡಿ, ಇಂಟ್ರೆಸ್ಟ್. ಬಡ್ಡಿಗೆ ಸಂಬಂಧಿಸಿದಂತೆ ಇವರಲ್ಲಿ ಯಾವುದೇ ಒಮ್ಮತಾಭಿಪ್ರಾಯವಿರಲಿಲ್ಲ. ಥಾಮಸ್ ಮನ್, ಜಾನ್ ಲಾಕ್ ಮೊದಲಾದ ವಾಣಿಜ್ಯವಾದಿಗಳು ಹಣದ ವ್ಯವಹಾರದಲ್ಲಿ ಬಡ್ಡಿ ವಿಧಿಸುವುದನ್ನು ಸಮರ್ಥನೆಯನ್ನ ಮಾಡ್ತಾರೆ. ಜೊತೆಗೆ ಬಡ ವ್ಯಾಪಾರಿಗಳಿಗೆ ಸಾಲದಿಂದ ಬಂಡವಾಳ ದೊರೆತಂತಾಗುತ್ತೆ. ಅಷ್ಟೇ ಅಲ್ಲದೆ ಅನಾಥ ಮತ್ತು ವಿಧವೆಯರ ಉಳಿತಾಯವು ಲಾಭದಾಯಕವಾಗಿ ಬಳಸಲ್ಪಡುತ್ತದೆ ಎಂದು ಅವರು ನಂಬಿದ್ದರು. ಆದರೆ ದಾವೆನೆಂಟ್ ಮೊದಲಾದ ವಾಣಿಜ್ಯ ಪಂಥೀಯರು ಬಡ್ಡಿ ಪಡೆಯುವುದನ್ನು ಉಗ್ರವಾಗಿ ಖಂಡಿಸಿದ್ದರು. ಒಟ್ಟಾರೆ ಬಡ್ಡಿ ದರ ಕಡಿಮೆ ಇರಬೇಕು ಅಥವಾ ಜಾಸ್ತಿ ಇರಬೇಕು ಎಂಬುದು ಕೈಗಾರಿಕಾ ಸ್ಥಿತಿಗತಿಗಳ ಮೇಲೆ ನಿರ್ಧಾರವಾಗಬೇಕೆಂಬುದು ಅವರ ನಂಬಿಕೆ ಇತ್ತು. ಇವರ ಪ್ರತಿಪಾದನೆ 8ನೇ ಆರ್ಥಿಕ ವಿಚಾರಧಾರೆ ಅಂತಂದ್ರೆ ಟ್ಯಾಕ್ಸೇಷನ್ ಅಥವಾ ತೆರಿಗೆಯ ತತ್ವ. ತೆರಿಗೆಯ ಬಗ್ಗೆ ಅವರು ತಮ್ಮದೇ ಆದ ಒಂದು ದೃಷ್ಟಿಕೋನವನ್ನ ಹೊಂದಿದ್ರು ಅಂತ ಹೇಳ್ಬೋದು. ತೆರಿಗೆ ತತ್ವದ ವಿಚಾರದಲ್ಲಿ ವಾಣಿಜ್ಯ ಪಂಥೀಯರು ಅತ್ಯಂತ ವೈಜ್ಞಾನಿಕ ಮತ್ತು ಅವರ ಕಾಲಕ್ಕಿಂತಲೂ ಮುಂದುವರೆದ ಮಾದರಿಯ ತೆರಿಗೆ ಪದ್ಧತಿಯನ್ನ ಅನುಸರಿಸಿದರೆಂದು ಹೇಳಬಹುದು. ಅವರು ಕೊಡುಕೊಳ್ಳುವ ತತ್ವದ ಆಧಾರಿತ ವೈವಿಧ್ಯ ತೆರಿಗೆ ಪದ್ಧತಿಯನ್ನ ಬೆಂಬಲಿಸಿದರು. ಅಂದ್ರೆ ಪ್ರಯೋಜನ ತತ್ವದ ಆಧಾರದಲ್ಲಿ ಪ್ರತಿಯೊಬ್ಬ ಪ್ರಜೆ ತಾನು ಸರ್ಕಾರದಿಂದ ಪಡೆದ ಪ್ರಯೋಜನದಷ್ಟು ಪ್ರಮಾಣದಲ್ಲಿ ತೆರಿಗೆ ಕಟ್ಟಬೇಕೆಂಬುದು ಅದರ ಅರ್ಥ. ಜೊತೆಗೆ ಹ್ಯಾಬ್ಸ್ ಎಂಬುವರು ವೆಚ್ಚದ ತೆರಿಗೆಯನ್ನ ಪ್ರತಿಪಾದನೆಯನ್ನ ಮಾಡ್ತಾರೆ. ಹಾಗೆ ಕಡಿಮೆ ಆಮದು ರಫ್ತು
ಮತ್ತು ಅಬಕಾರಿ ಸುಂಕವನ್ನು ವಿಧಿಸುವಂತೆ ಕರೆ ನೀಡಿದರು. ವಿಲಿಯಂ ಪೆಟ್ಟಿಯವರ ಪ್ರಕಾರ ಜನರು ತಮ್ಮ ಆಸ್ತಿ ಮತ್ತು ಸಂಪತ್ತಿಗೆ ಅನುಗುಣವಾಗಿ ತೆರಿಗೆಯನ್ನ ಪಾವತಿಸಬೇಕೆನ್ನೋದು ಅವರ ವಾದ ಆಗಿತ್ತು. ಇನ್ನು ಇವರ ವಾಣಿಜ್ಯವಾದಿಗಳ ಪ್ರತಿಪಾದನೆ 9ನೇ ಆರ್ಥಿಕ ವಿಚಾರವೆಂದರೆ ಥಿಯರಿ ಆಫ್ ವ್ಯಾಲ್ಯೂ ಅಂದ್ರೆ ಮೌಲ್ಯ ತತ್ವದ ಬಗ್ಗೆ ಅವರು ತಮ್ಮದೇ ಆದ ಧೋರಣೆ ಅಥವಾ ಅಭಿಪ್ರಾಯವನ್ನ ಹೊಂದಿದ್ದರು. ಸೊ ಬನ್ನಿ ಮೌಲ್ಯ ತತ್ವದ ಬಗ್ಗೆ ಅವರು ಯಾವ ಅಭಿಪ್ರಾಯವನ್ನ ಹೊಂದಿದ್ರು ಅನ್ನೋದನ್ನ ಚರ್ಚೆ ಮಾಡೋಣ. ಮೌಲ್ಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಗೆ ಇವರು ವಸ್ತುನಿಷ್ಠ ಮತ್ತು ವ್ಯಕ್ತಿನಿಷ್ಠ ಎರಡು ದೃಷ್ಟಿಕೋನಗಳನ್ನು ಕೂಡ ಪ್ರತಿಪಾದಿಸಿದ್ದಾರೆ. ಪ್ರಾರಂಭಿಕ ವಾಣಿಜ್ಯವಾದಿಗಳು ವಸ್ತುವಿನ ಮೌಲ್ಯ ಸರಕಿನಲ್ಲಿ ಅಡಗಿರುತ್ತದೆಂದು, ನಂತರದಲ್ಲಿ ಬಂದಂತಹ ವಾಣಿಜ್ಯವಾದಿಗಳು ವಾಣಿಜ್ಯ ಪಂಥೀಯರು ಬಾಹ್ಯ ಮಾರುಕಟ್ಟೆ ವಿದ್ಯಮಾನ ಮತ್ತು ವಿನಿಮಯವನ್ನ ಅದರ ಅಂದ್ರೆ ವಸ್ತುವಿನ ಮೌಲ್ಯ ಅವಲಂಬಿಸಿರುತ್ತದೆಂದು ವ್ಯಾಖ್ಯಾನಿಸ್ತಾರೆ. ವಿಲಿಯಂ ಪೆಟ್ಟಿ ಎಂಬ ಬರಹಗಾರ ಮೌಲ್ಯವು ಉತ್ಪಾದನಾ ವೆಚ್ಚವನ್ನ ಅವಲಂಬಿಸಿರುತ್ತದೆ ಎಂದು ತಿಳಿಸ್ತಾನೆ. ಹಾಗೆ ಮೌಲ್ಯ ನಿರ್ಧಾರದಲ್ಲಿ ಶ್ರಮ ಮತ್ತು ಅದರ ಕೊಡುಗೆಗಳ ಬಗ್ಗೆ ಕೂಡ ಇವರು ಉಲ್ಲೇಖಿಸ್ತಾರೆ. ಸೊ ಇದು ಮೌಲ್ಯ ತತ್ವದ ಬಗ್ಗೆ ವಾಣಿಜ್ಯವಾದಿಗಳು ಅಥವಾ ವಾಣಿಜ್ಯ ಪಂಥೀಯರು ಹೊಂದಿದ್ದಂತ ಒಂದು ದೃಷ್ಟಿಕೋನ. ನೆಕ್ಸ್ಟ್ ಇವರ ಪ್ರತಿಪಾದನೆಯ 10ನೇ ವಿಚಾರ ಆರ್ಥಿಕ ವಿಚಾರ ಅಂತಂದ್ರೆ ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ಅಥವಾ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂದ್ರೆ ಉತ್ಪಾದನಾಂಗಗಳ ಬಗ್ಗೆ ಇವರ ದೃಷ್ಟಿಕೋನ ಹೇಗಿತ್ತು ಅಥವಾ ಇವರ ಧೋರಣೆ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ ಇವರು 3 ಉತ್ಪಾದನಾಂಗಗಳನ್ನ ಗುರುತಿಸ್ತಾರೆ. ಅವುಗಳೆಂದರೆ ಶ್ರಮ, ಬಂಡವಾಳ ಮತ್ತು ಭೂಮಿ. ವಿಲಿಯಂ ಪೆಟ್ಟಿಯವರ ಪ್ರಕಾರ ಭೂಮಿಯನ್ನವರು ಸಂಪತ್ತಿನ ತಾಯಿ ಅಂತ ಪರಿಗಣಿಸಿದರೆ ಶ್ರಮವನ್ನ ಸಂಪತ್ತಿನ ತಂದೆ ಅಂತೇಳಿ ಅವರು ಗುರುತಿಸ್ತಾರೆ. ಸೊ ಇದು ಅವರು ಉತ್ಪಾದನಾಂಗಗಳ ಬಗೆಗೆ ಹೊಂದಿದ್ದಂತ ಅಭಿಪ್ರಾಯ. ಇನ್ನು ಇವರ ಪ್ರತಿಪಾದನೆಯ 11ನೇ ಆರ್ಥಿಕ ವಿಚಾರ ಅಂತಂದ್ರೆ ವಾಣಿಜ್ಯ ನಿಯಂತ್ರಣದ ಬಗ್ಗೆ ಅವರು ತಮ್ಮದೇ ಆದ ನಿಲುವುಗಳನ್ನ ಅಥವಾ ದೃಷ್ಟಿಕೋನಗಳನ್ನ ಹೊಂದಿದ್ರು. ಯಾವುದು ನಿಲುವುಗಳಂತಂದ್ರೆ ಸಮಾಜದ ಕಲ್ಯಾಣವನ್ನ ಗರಿಷ್ಠಗೊಳಿಸಲಿಕ್ಕೆ ವಾಣಿಜ್ಯದ ಮೇಲೆ ನಿಯಂತ್ರಣವಿರಬೇಕನ್ನೋದವರ ನಂಬಿಕೆಯಾಗಿತ್ತು. ಆಹಾರೋತ್ಪನ್ನ ಮತ್ತು ಆಮದುಗಳ ನಿಯಂತ್ರಣಕ್ಕೆ ಸೂಕ್ತ ವಾಣಿಜ್ಯ ನೀತಿ ಇರಬೇಕಂತ ಅವರು ಬಯಸಿದರು. ಕಚ್ಚಾ ಸರಕುಗಳನ್ನ ಆಮದು ಮಾಡಿಕೊಳ್ಳಲಿಕ್ಕೆ ಕಚ್ಚಾ ಸರಕುಗಳ ಮೇಲಿನ ಆಮದು ನಿಯಂತ್ರಣ ಇರಕೂಡದೆಂದು ಅವರು ಬಯಸಿದರು. ಹಡಗು ಮತ್ತು ಕೈಗಾರಿಕಾ ರಫ್ತುಗಳಿಗೆ ಯಾವುದೇ ನಿರ್ಬಂಧ ಬೇಡ ಅಂತಾರೆ. ಯಾಕಂದ್ರೆ ಇದು ಅನುಕೂಲಕರ ವ್ಯಾಪಾರಿ ಶುಲ್ಕನ್ನು ಹೆಚ್ಚಿಸಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನೋದವರ ನಂಬಿಕೆಯಾಗಿತ್ತು. ಇನ್ನು ಇವರ ಪ್ರತಿಪಾದನೆಯ ಕೊನೆಯ ಆರ್ಥಿಕ ವಿಚಾರಧಾರೆ ಅಂತಂದ್ರೆ ರೋಲ್ ಆಫ್ ಸ್ಟೇಟ್ ಅಥವಾ ಸರ್ಕಾರದ ಪಾತ್ರದ ಬಗ್ಗೆ ಇವರ ನಿಲುವು ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ ಜನರ ಚಟುವಟಿಕೆಗಳ ನಿಯಂತ್ರಣದ ಸಾರ್ವಭೌಮ ಅಂತಂದ್ರೆ ಅದು ಸರ್ಕಾರ ಆಗಿರಬೇಕು. ಸರ್ಕಾರ ಜನರ ಮಾಲೀಕನ ರೀತಿ ಪಾತ್ರ ವಹಿಸಬೇಕು ಅನ್ನುವ ಅಂಶವನ್ನ ಅವರು ವಾದಿಸಿದ್ದರು. ಸಮಾಜದ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರದ ಮಧ್ಯಪ್ರವೇಶ ಅಗತ್ಯ ಎಂಬ ಅಂಶವನ್ನ ಅವರು ಪ್ರತಿಪಾದನೆಯನ್ನ ಮಾಡ್ತಾರೆ. ಸೊ ಇವಿಷ್ಟು ವಾಣಿಜ್ಯ ಪಂಥೀಯರು ಪ್ರತಿಪಾದಿಸಿದ ಪ್ರಮುಖ ಆರ್ಥಿಕ ವಿಚಾರಧಾರೆಗಳು. Let's move on to the next learning point, that is evaluation. ವಾಣಿಜ್ಯವಾದದ ಮೇಲಿನ ವಿಮರ್ಶೆ. ಸೊ ಅದರ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ ವಾಣಿಜ್ಯವಾದ ಅನ್ನೋದು ಒಂದು ವೈಜ್ಞಾನಿಕ ಚಿಂತನೆಯ ಪದ್ಧತಿಯಲ್ಲ. ಅದರ ಚಿಂತನೆಗಳಲ್ಲಿ ಹಲವಾರು ಗೊಂದಲಗಳಿದ್ದುವು. ಅವರು ಯಾವುದೇ ವಿಚಾರದ ಬಗ್ಗೆ ಒಮ್ಮತಾಭಿಪ್ರಾಯವನ್ನ ಅಥವಾ ಏಕಾಭಿಪ್ರಾಯವನ್ನ ಹೊಂದಿರಲಿಲ್ಲ. ಹೀಗಾಗಿ ಅವರ ಚಿಂತನೆಗಳು ವ್ಯಾಪಕ ಟೀಕೆಗೆ ಗುರಿಯಾದವಂತಲೇ ಹೇಳ್ಬೋದು. ಈ ವಾಣಿಜ್ಯವಾದದ ಮೇಲಿನ ಮೊದಲನೇ ಟೀಕೆ ಅಂತಂದ್ರೆ ಇವರು ಚಿನ್ನ ಬೆಳ್ಳಿಗೆ ಅತಿಯಾದ ಪ್ರಾಶಸ್ತ್ಯವನ್ನ ಕೊಡ್ತಾರೆ. ಇವ್ರ ಪ್ರಕಾರ ಒಂದು ದೇಶದ ನಿಜವಾದ ಸಂಪತ್ತು ಚಿನ್ನ ಬೆಳ್ಳಿಯ ಸಂಗ್ರಹ. ಇವರು ಇತರೆ ಸರಕುಗಳ ಮಹತ್ವವನ್ನ ಕಡೆಗಣಿಸಿ ಚಿನ್ನ ಬೆಳ್ಳಿಗೆ ಹೆಚ್ಚು ಮಹತ್ವವನ್ನ ಕೊಡ್ತಾರೆ. ಸಂಪತ್ತಿನ ವಿಚಾರದಲ್ಲಿ ಇವರ ಈ ಧೋರಣೆಯನ್ನ ಸಂಕುಚಿತ ದೃಷ್ಟಿಕೋನ ಅಂತ ಹೇಳೋದನ್ನ ಟೀಕೆಗೆ ಒಳಪಡಿಸಲಾಗತ್ತೆ. ಇನ್ನು ಇವರ ಮೇಲಿನ ಅಥವಾ ವಾಣಿಜ್ಯವಾದದ ಮೇಲಿನ 2ನೇ ಟೀಕೆ ಅಂತಂದ್ರೆ ವಾಣಿಜ್ಯ ವ್ಯವಹಾರದ ಪ್ರಾಮುಖ್ಯತೆಯ ಉತ್ಪ್ರೇಕ್ಷೆ. ವಾಣಿಜ್ಯ ಅಥವಾ ವ್ಯಾಪಾರ ಚಟುವಟಿಕೆಗೆ ವಿಪರೀತ ಆದ್ಯತೆಯನ್ನ ಕೊಡುವಂಥದ್ದು. ಆರ್ಥಿಕ ಚಟುವಟಿಕೆ ಅಂದ್ರೆ ವ್ಯಾಪಾರ ಒಂದೇ ಎನ್ನುವ ರೀತಿಯಲ್ಲಿ ಅದನ್ನು ವೈಭವೀಕರಿಸುವಂಥದ್ದು. ಜೊತೆಗೆ ಇತರೆ ಆರ್ಥಿಕ ಚಟುವಟಿಕೆಗಳಾದಂಥ ಕೃಷಿ ಮತ್ತು ಕೃಷಿ ಸಂಬಂಧ ಇತರೆ ಚಟುವಟಿಕೆಗಳನ್ನ ಕಡೆಗಣಿಸಿ ಅವನ್ನ ತುಚ್ಛವಾಗಿ ಕಾಣುವಂಥದ್ದು. ಇದನ್ನು ಕೂಡ ಟೀಕೆಗೆ ಒಳಪಡಿಸಲಾಗತ್ತೆ. ವಿಪರೀತವಾಗಿ ಅನಗತ್ಯವಾಗಿ ವ್ಯಾಪಾರ ಚಟುವಟಿಕೆಯನ್ನ ಏನ್ ಮಾಡ್ತಾರೆ ಇವರು ವೈಭವೀಕರಿಸೋದರಿಂದ ಅದನ್ನು ಕೂಡ ಟೀಕೆಗೆ ಒಳಪಡಿಸಲಾಗತ್ತೆ. ಇನ್ನು ವಾಣಿಜ್ಯವಾದದ ಮೇಲಿನ 3ನೇ ಟೀಕೆ ಅಂದ್ರೆ ಅವರ ಅನುಕೂಲಕರ ವ್ಯಾಪಾರ ಶುಲ್ಕಿನ ಕಲ್ಪನೆ ಬಗ್ಗೆ. ಅವರ ಪ್ರಕಾರ ಅನುಕೂಲಕರ ವ್ಯಾಪಾರ ಶುಲ್ಕು ದೇಶದ ಸುಖ ಸಂಪತ್ತು ಹೆಚ್ಚಿಸುವುದೆಂಬ
ಕಲ್ಪನೆಯನ್ನು ಅವರು ಹೊಂದಿದ್ದರು. ಆದರೆ ವಾಸ್ತವದಲ್ಲಿ ಎಲ್ಲ ರಾಷ್ಟ್ರಗಳು ಇದೇ ಬಗೆಯ ಧೋರಣೆಯನ್ನು ಅನುಸರಿಸಿದಲ್ಲಿ ವ್ಯಾಪಾರ ಸಿಲ್ಕಿನಲ್ಲಿ ಅನುಕೂಲಕರ ಸ್ಥಿತಿ ಉದ್ಭವಿಸುವುದು ಸಾಧ್ಯವಿಲ್ಲ ಎಂಬ ಸತ್ಯಾಂಶ ಅವರಿಗೆ ತಿಳಿದೇ ಹೋಯಿತು ಅಂತೇಳಿ ಅವರನ್ನ ಟೀಕೆ ಮಾಡಲಾಗತ್ತೆ. ಇನ್ನು ವಾಣಿಜ್ಯವಾದದ ಮೇಲಿನ 4ನೇ ಟೀಕೆ ಅಂತಂದ್ರೆ ಲಾಭದ ಬಗ್ಗೆ ಅವರ ಕಲ್ಪನೆ, ಲಾಭದ ಬಗೆಗಿನ ಅವರ ತಪ್ಪು ಕಲ್ಪನೆಯನ್ನು ಕೂಡ ಟೀಕೆಗೆ ಒಳಪಡಿಸಲಾಗತ್ತೆ. ವಾಣಿಜ್ಯವಾದಿಗಳ ಪ್ರಕಾರ ಒಂದು ರಾಷ್ಟ್ರಕ್ಕೆ ಲಾಭವಾಗಬೇಕಾದರೆ ಮತ್ತೊಂದು ರಾಷ್ಟ್ರಕ್ಕೆ ನಷ್ಟವಾಗಬೇಕೆಂಬ ತಪ್ಪು ಕಲ್ಪನೆಯನ್ನ ಹೊಂದಿರ್ತಾರೆ. ಈ ಕಲ್ಪನೆಗೆ ಯಾವುದೇ ವೈಜ್ಞಾನಿಕ ನೆಲೆಗಟ್ಟು ಇಲ್ಲದಿರುವುದೇ ಇದರ ಮೇಲಿನ ಟೀಕೆಗೆ ಕಾರಣ ಅಂತೇಳಿ ಹೇಳ್ಬೋದು. ಇನ್ನು ಹಲವು ಅಸ್ಪಷ್ಟ ಆರ್ಥಿಕ ಕಲ್ಪನೆಗಳ ಬಗೆಗೆ ಕೂಡ ಟೀಕೆಯನ್ನ ಮಾಡಲಾಗತ್ತೆ. ಇವರು ಪ್ರತಿಪಾದಿಸಿದ ಮೌಲ್ಯ ತತ್ವ ಇರ್ಬೋದು, ತುಷ್ಟಿಗುಣದ ಆರ್ಥಿಕ ವಿಚಾರ ಇರ್ಬೋದು, ಬಡ್ಡಿಯ ಬಗೆಗಿನ ವಿಚಾರ ಇರ್ಬೋದು, ಬಂಡವಾಳದ ಬಗೆಗೆ, ಹಾಗೆ ಗೇಣಿಯ ಬಗ್ಗೆ, ಆ ಪರಿಕಲ್ಪನೆಯ ಬಗೆಗೆ ಅವರು ಪ್ರತಿಪಾದಿಸಿದಂತ ಅಂಶಗಳು ಅಮೂರ್ತ ಮತ್ತು ಅಸ್ಪಷ್ಟತೆಯಿಂದ ಕೂಡಿತ್ತು ಅಂತೇಳಿ ಅವುಗಳನ್ನ ಟೀಕೆಗೆ ಒಳಪಡಿಸಲಾಗತ್ತೆ. ಜೊತೆಗೆ ಇವರ ಮೇಲಿನ ಮತ್ತೊಂದು ಟೀಕೆ ಅಂತಂದ್ರೆ ಅಲ್ಪಬುದ್ಧಿಯ ರಾಷ್ಟ್ರೀಯವಾದಿಗಳು, ಅಂದ್ರೆ ನ್ಯಾರೋ ಮೈಂಡೆಡ್ ನ್ಯಾಷನಲಿಸ್ಟ್ ಅಂತೇಳಿ ಇವರನ್ನ ಟೀಕೆಗೆ ಒಳಪಡಿಸಲಾಗತ್ತೆ. ಇವರು ತಮ್ಮ ದೇಶಗಳಿಗೆ ಅನುಕೂಲವಾಗುವಂತ ನೀತಿಗಳನ್ನ ಪ್ರತಿಪಾದಿಸಿದರೆ ಹೊರತು ಎಲ್ಲ ದೇಶಗಳಿಗೆ ಅನುಕೂಲವಾಗುವಂತ ನೀತಿಗಳನ್ನಲ್ಲ. ಹಾಗಾಗಿ ಇವರನ್ನ ಅಲ್ಪಬುದ್ಧಿಯ ರಾಷ್ಟ್ರೀಯವಾದಿಗಳಂತೇಳಿ ಇವನ್ನ ಟೀಕೆಗೆ ಒಳಪಡಿಸಲಾಗತ್ತೆ. Let's move on to the fifth learning point, that is leading mercantilists. ಪ್ರಮುಖ ವಾಣಿಜ್ಯವಾದಿಗಳು. ಪ್ರಮುಖ ವಾಣಿಜ್ಯವಾದಿಗಳ ಬಗ್ಗೆ ಹೇಳೋದಾದ್ರೆ, ವಾಣಿಜ್ಯ ಪಂಥೀಯರು ಯಾವುದೇ ಒಂದು ರಾಷ್ಟ್ರದ ಅಥವಾ ವ್ಯಕ್ತಿಯ ಅಥವಾ ಗುಂಪಿನ ಚಿಂತನೆಯ ಪರಂಪರೆಯಿಂದ ಬಂದವರಲ್ಲ. ಬದಲಿಗೆ ಯುರೋಪಿನ ಖಂಡದಾದ್ಯಂತ ಬೇರೆ ಬೇರೆ ಕಾಲಮಾನಗಳಲ್ಲಿ ವಿವಿಧ ರಾಜನೀತಿಜ್ಞರು, ಬರಹಗಾರರು ಮತ್ತು ಆಡಳಿತಗಾರರು ವಿವಿಧ ಆರ್ಥಿಕ ವಿಚಾರಗಳ ಬಗ್ಗೆ ವ್ಯಕ್ತಪಡಿಸಿದ ಅಭಿಪ್ರಾಯಗಳಾಗಿದ್ದು ಅಂತ ಹೇಳ್ಬೋದು. ಪ್ರಮುಖ ವಾಣಿಜ್ಯವಾದಿಗಳೆಂದು ನಾವು ಪಟ್ಟಿ ಮಾಡುವುದಾದರೆ ಸರ್ ಥಾಮಸ್ ಮನ್, ಆಂಟೋನಿಯೋ ಸೆರ್ರಾ, ಕೋಲ್ಬರ್ಟ್, ಓನ್ ಹಾರ್ನಿಕ್ ಇವರನ್ನ ಪ್ರಮುಖ ವಾಣಿಜ್ಯವಾದಿಗಳೆಂದು ಗುರುತಿಸಲಾಗುತ್ತೆ. ಲೆಟ್ಸ್ ಮೂವ್ ಆನ್ ಟು ದಿ ಸಿಕ್ಸ್ತ್ ಲರ್ನಿಂಗ್ ಪಾಯಿಂಟ್, ದಟ್ ಈಸ್ ಡಿಕ್ಲೈನ್ ಆಫ್ ಮರ್ಕೆಂಟಲಿಸಂ. ಅಂದ್ರೆ ವಾಣಿಜ್ಯ ಪಂಥದ ಪತನ. ವಾಣಿಜ್ಯ ಪಂಥದ ಪತನದ ಬಗ್ಗೆ ಹೇಳೋದಾದ್ರೆ 18ನೇ ಶತಮಾನದ ಅಂತ್ಯದ ವೇಳೆಗೆ ಇಂಗ್ಲೆಂಡ್ ಮತ್ತು ಜಗತ್ತಿನ ಇತರ ಭಾಗಗಳಲ್ಲಿ ವಾಣಿಜ್ಯ ಪಂಥದ ಚಿಂತನೆಯ ಪತನವಾಯಿತು ಅಂತ ಹೇಳ್ಬೋದು. ಅದರ ಪತನಕ್ಕೆ ಹಲವು ಅಂಶಗಳು ಕಾರಣವಾಗ್ತವೆ. ಅವುಗಳನ್ನ ಒಂದೊಂದಾಗಿ ಚರ್ಚೆ ಮಾಡೋಣ. ಸೊ ಅವುಗಳಲ್ಲಿ ಮೊದಲನೇದು ಆಡಮ್ ಸ್ಮಿತ್ತರ ಬೋಧನೆಗಳು ಮತ್ತು ಚಿಂತನೆಗಳು ಅಂತ ಹೇಳ್ಬೋದು. ಆಡಮ್ ಸ್ಮಿತ್ತರ ಬೋಧನೆ ಮತ್ತು ಚಿಂತನೆಗಳು ವಾಣಿಜ್ಯ ಪಂಥದ ಅಭಿಪ್ರಾಯಗಳಿಗೆ ಸವಾಲನ್ನು ಒಡ್ಡುತ್ತವೆ. ಅವರ ಚಿಂತನೆಗಳ ಗಾಢ ಪ್ರಭಾವದಿಂದ ಪಾಲಿಸಿ ಆಫ್ ಪವರ್ ಹೋಗಿ ಅದು ಕಣ್ಮರೆಯಾಗಿ ಪಾಲಿಸಿ ಆಫ್ ಪ್ಲೆಂಟಿ ಆ ಜಾಗದಲ್ಲಿ ತಲೆ ಎತ್ತತ್ತೆ. ಹಾಗಾಗಿ ಆಡಮ್ ಸ್ಮಿತ್ತರ ಬೋಧನೆಗಳು ಬಹಳಷ್ಟು ಪ್ರಮಾಣದಲ್ಲಿ ವಾಣಿಜ್ಯ ಪಂಥದ ಪತನಕ್ಕೆ ಕಾರಣವಾಗದು ಅಂತ ಹೇಳ್ಬೋದು. ಇನ್ನು ವಾಣಿಜ್ಯ ಪಂಥದ ಪತನಕ್ಕೆ ಕಾರಣವಾದ ಎರಡನೇ ಅಂಶ ಅಂತಂದ್ರೆ ಬ್ಯಾಂಕುಗಳ ಸ್ಥಾಪನೆಯಿಂದ ಚಿನ್ನ, ಬೆಳ್ಳಿ ಈ ತರದ ಬೆಲೆ ಬಾಳುವ ಲೋಹಗಳು ಪ್ರಾಮುಖ್ಯತೆಯನ್ನ ಅಥವಾ ಮಹತ್ವವನ್ನ ಕಳ್ಕೊಳ್ತವೆ. ಹಣದ ಚಲಾವಣೆ ಪ್ರಾರಂಭ ಆಗತ್ತೆ. ಇದು ಕೂಡ ಎಲ್ಲೋ ಒಂದು ಕಡೆಗೆ ವಾಣಿಜ್ಯ ಪಂಥದ ಪತನಕ್ಕೆ ಕಾರಣವಾಯಿತು ಅಂತ ಹೇಳ್ಬೋದು. ಇದರ ಜೊತೆಗೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ವಿಸ್ತರಣೆಯಿಂದಲೂ ಕೂಡ ವಾಣಿಜ್ಯ ಪಂಥದ ಪತನ ಪ್ರಾರಂಭವಾಯಿತಂತ ಹೇಳ್ಬೋದು. ಇಲ್ಲಿ ಚಿನ್ನ ಮತ್ತು ಬೆಳ್ಳಿ ಈ ಸಂಪತ್ತಿಗೆ ಪರ್ಯಾಯವಾಗಿ ಸ್ಥಿರಾಸ್ತಿ ವ್ಯವಹಾರ, ಯಂತ್ರ ಇವನ್ನು ಕೂಡ ಸಂಪತ್ತಿನ ಮೂಲಗಳಂತೇಳಿ ಗುರುತಿಸಲಿಕ್ಕೆ ಪ್ರಾರಂಭವಾದಾಗಿಂದ ವಾಣಿಜ್ಯ ಪಂಥದ ಪತನ ಮತ್ತೊಂದು ರೀತಿಯಲ್ಲಿ ಪ್ರಾರಂಭವಾಯಿತು ಅಂತ ಹೇಳ್ಬೋದು. ಇನ್ನು ವಾಣಿಜ್ಯ ಪಂಥದ ಪತನಕ್ಕೆ ಕೈಗಾರಿಕಾ ಕ್ರಾಂತಿಯು ಕೂಡ ತನ್ನದೇ ಆದ ಕೊಡುಗೆಯನ್ನು ಸಲ್ಲಿಸ್ತದೆ. ಕೈಗಾರಿಕಾ ಕ್ರಾಂತಿಯಾದ ಮೇಲೆ ಮುಕ್ತ ವ್ಯಾಪಾರ, ಮುಕ್ತ ಪೈಪೋಟಿ, ತಟಸ್ಥ ಸರ್ಕಾರ ನೀತಿಗಳು ಹೆಚ್ಚು ಜನಪ್ರಿಯಗೊಂಡಂಗೆಲ್ಲ ಈ ವಾಣಿಜ್ಯ ಪಂಥದ ಪತನ ಪ್ರಾರಂಭವಾಯಿತಂತ ಹೇಳ್ಬೋದು. ಇನ್ನು ವಾಣಿಜ್ಯ ಪಂಥದ ಪತನಕ್ಕೆ ಕಾರಣವಾದ 5ನೇ ಅಂಶ ಅಂತಂದ್ರೆ ವಿಜ್ಞಾನ ಮತ್ತು ತಾಂತ್ರಿಕ ಪ್ರಗತಿಗಳು. ಇವು ಕೂಡ ತಕ್ಕ ಮಟ್ಟಿಗೆ ವಾಣಿಜ್ಯ ಪಂಥದ ಪತನಕ್ಕೆ ಕಾರಣವಾಗ್ತವೆ. ಇವು ಸಂಪತ್ತಿನ ವೃದ್ಧಿಯ ಹೊಸ ಮಾರ್ಗಗಳನ್ನ ಅನಾವರಣಗೊಳಿಸ್ತವೆ. ಯಾವುದು? ವೈಜ್ಞಾನಿಕ ಮತ್ತು ತಾಂತ್ರಿಕ ಪ್ರಗತಿಗಳು. ಸೊ ಇವುಗಳ ದೆಸೆಯಿಂದಲೂ ಕೂಡ ವಾಣಿಜ್ಯ ಪಂಥ ಪತನದ ಕಡೆಗೆ ಸಾಗ್ತದೆ ಅಂತ ಹೇಳ್ಬೋದು. ಇನ್ನು 6ನೇ ಕಾರಣ, ವಾಣಿಜ್ಯ ಪಂಥದ ಪತನಕ್ಕೆ ಕಾರಣವಾಗುವ 6ನೇ ಅಂಶ ಅಂತಂದ್ರೆ
ರಾಜಕೀಯ ಮತ್ತು ಆರ್ಥಿಕ ಉದಾರವಾದ, ಇವು ಕೂಡ ಎಲ್ಲೋ ಒಂದು ಕಡೆಗೆ ರಾಜಕೀಯ ಮತ್ತು ಆರ್ಥಿಕ ಉದಾರವಾದ ಬೆಳವಣಿಗೆ ವಾಣಿಜ್ಯ ಪಂಥದ ನಿಯಂತ್ರಣ ನೀತಿ ಮೇಲೆ ಗದಾ ಪ್ರಹಾರವನ್ನೇ ಮಾಡಿತಂತ ಹೇಳ್ಬೋದು. ಹೀಗೆ ವಾಣಿಜ್ಯ ಪಂಥದ ಕತೆ ಅಂತ್ಯವನ್ನ ಕಾಣುತ್ತೆ. ಇದಿಷ್ಟು ಆರ್ಥಿಕ ಚಿಂತನೆ ಇತಿಹಾಸದ ಮೊದಲನೇ ಅಧ್ಯಾಯವಾದ ಪೀಠಿಕೆಯ ಭಾಗ 2 ವಾಣಿಜ್ಯ ಪಂಥದ ವಿಚಾರ ಆಗಿತ್ತು. ಇಲ್ಲಿಗೆ ಈ ಸೆಷನ್ ಅನ್ನ ನಾನು ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು ಆಲ್.